आदाब नाजरीन, ये है न्यूज़ 16 डिजिटल। मैं हूं जॉय। आज हम बात कर रहे हैं एक इंसानियत भरे कदम की, आसारे इनिशिएटिव जो बेंगलुरु ईस्ट में लॉन्च हुआ है। डिस्ट्रिक्ट चाइल्ड प्रोटेक्शन यूनिट बेंगलुरु ईस्ट और शिशु मंदिर ने मिलकर नेशनल अडॉप्शन अवेयरनेस मंथ के मौके पर एक नई अवेयरनेस ड्राइव शुरू की है, जिसका नाम रखा गया है आसारे, अडॉप्शन असिस्टेंस एंड सपोर्ट फॉर अबैंडन्ड, सरेंडर्ड और ऑर्फन चिल्ड्रन रिस्पॉन्सिबली और एथिकली। इस इनिशिएटिव के दौरान एक रंगीन विमेंस ई ऑटो रैली हुई, जिसे कहा गया ड्राइव फॉर आसारे। रैली केआरपुरम के केडीसीपीयू ऑफिस से शुरू हुई और शिशु मंदिर पर खत्म हुई। ये सफर बना एक पैगाम कि हर बच्चा एक लीगल और प्यार भरे घर का हकदार है। श्रीमती हलीमा, प्रोजेक्ट डायरेक्टर, ने कहा, हर बच्चे को एक सेफ और लविंग परिवार मिलना चाहिए और इलीगल अडॉप्शन एक संगीन जुर्म है, जिसमें 5 साल तक की सजा और 1 लाख रुपए तक जुर्माना हो सकता है। डिस्ट्रिक्ट चाइल्ड प्रोटेक्शन ऑफिसर मीनाक्षी एस कबेदी ने कहा, ड्राइव फॉर आसरे एक वादा है। मिशन वात्सल्य के जरिए हर एलिजिबल बच्चे को एक परमानेंट परिवार मिलेगा। एसीपी रीना सुवर्णा ने कहा, पुलिस डिपार्टमेंट इलीगल अडॉप्शन और ट्रैफिकिंग के खिलाफ पूरी तरह से कमिटेड है। आसारे जैसे कैंपेन से लोगों में कानूनी जागरूकता बढ़ेगी। आनंद, डायरेक्टर शिशु मंदिर, ने कहा, हमारा मिशन 1983 से एक ही है, हर बच्चे को घर, परिवार और मोहब्बत देना। अब तक 533 से ज्यादा बच्चों की लीगल अडॉप्शन हो चुकी है और ये सिर्फ शुरुआत है। आसारे कैंपेन के दौरान वर्कशॉप्स, अवेयरनेस सेशंस और कम्युनिटी आउटरीच प्रोग्राम्स होंगे। लोगों को ममाथ्या थोटिल यानी क्रेडल ऑफ कंपैशन के जरिए सेफ सरेंडर और लीगल अडॉप्शन के बारे में जानकारी दी जाएगी। याद रखिए, अगर आपको कोई भी अबैंडन्ड चाइल्ड मिले, तुरंत चाइल्ड हेल्पलाइन 1098 या इमरजेंसी 112 पर कॉल करें। ये सेवा 24 घंटे उपलब्ध है। यकीनन आसारे एक नई उम्मीद है, एक रोशन रास्ता जहां हर बच्चे के चेहरे पर मुस्कुराहट लौट सके। मैं हूं जॉय, आप देख रहे थे न्यूज़ 16 डिजिटल। खुदा हाफिज और अपना ख्याल रखिए। ಈ ಒಂದು ಕಾರ್ಯಕ್ರಮಕ್ಕೆ ಡಿಸಿಪಿಒ ಮೇಡಮ್ ಅವರು ಮಮತೆಯ ತೊಟ್ಟಿಲು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ಬೇಕು ಮೇಡಮ್ ಅಂತ ಕೇಳ್ಕೊಂಡಾಗ ನಂದು ಕುತೂಹಲ ಇತ್ತು, ಏನು ಈ ಕಾರ್ಯಕ್ರಮ ಯಾವ್ದ್ರ ಬಗ್ಗೆ ಅಂತ. ಸೊ ನೋಡಿದಾಗ ಬಹಳ ಖುಷಿ ಆಯ್ತು. ಎಷ್ಟೋ ಸತಿ ನಾವು ಸಾಕಷ್ಟು ನಮ್ಮಲ್ಲಿ ಕೇಸಸ್ ಕೂಡ ಬರುತ್ತೆ ಅಥವಾ ನಾವು ಭೇಟಿ ಮಾಡ್ತೀವಿ ಜನಗಳನ್ನ, ಮಕ್ಕಳಿಲ್ಲ ಅನ್ನೋ ಕೊರಗು ತುಂಬಾ ತಲುಪಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಡಾಪ್ಷನ್ ಅಂದ್ರೆ ಎಲ್ಲಾ ಮಕ್ಕಳಿಂದ ಇರೋರು ಅಥವಾ ಮಕ್ಕಳು ಇರೋರು ಕೂಡ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢವಾಗಿರುವಂತ ದಂಪತಿಗಳು ಏನಿದ್ದಾರೆ, ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಆ ಒಂದು ಪ್ರೊಸೀಜರ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಪ್ರೊಸೀಜರ್ಸ್ ಗೊತ್ತಿಲ್ಲ. ಯಾವ ರೀತಿ, ಯಾವ ಹಂತದಲ್ಲಿ, ಯಾವ ವಯಸ್ಸಿನಲ್ಲಿ ನಾವು ಎಷ್ಟನೇ ವಯಸ್ಸಿನ ಮಕ್ಕಳನ್ನ ನಾವು ದತ್ತು ತಗೊಬಹುದು ಅನ್ನೋ ಒಂದು ಅವೇರ್ನೆಸ್, ಒಂದು ತಿಳುವಳಿಕೆ ಈ ಮೂಲಕ ನೀವೆಲ್ಲ ಬಂದು, ಎಸ್ಪೆಷಲಿ ನಾನು ಲೇಡೀಸ್ ಆಟೋ ಡ್ರೈವರ್ಸ್ ನೋಡಿದಾಗ ಖುಷಿ ಆಯ್ತು. ನನಗೆ ಕನ್ಫ್ಯೂಸ್ ಆಯ್ತು, ಇದು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಯಾವ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತ. ಪ್ರೋಗ್ರಾಮ್ ತರೋ ಮೂಲಕ ಸಾಕಷ್ಟು ಜನಕ್ಕೆ ಇದು ಮುಖ್ಯ. ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗುತ್ತೆ. ಮಕ್ಕಳನ್ನ ಹೆರೋದು ಇಂಪಾರ್ಟೆಂಟ್ ಅಲ್ಲ ನನ್ ಪ್ರಕಾರ. ಯಾರ್ ಬೇಕಾದ್ರೂ ಮಕ್ಕಳನ್ನ ಹೆರಬಹುದು, ಬಟ್ ಸಾಕೋದು, ಪಾಲನೆ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಜವಾಬ್ದಾರಿ. ಇವತ್ತು ನಮ್ಮ ದೇಶದಲ್ಲಿ ಕ್ರೈಮ್ಸ್ ಜಾಸ್ತಿ ಆಗುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಇದೆ, ರೌಡಿಸಮ್ ಜಾಸ್ತಿ ಇದೆ, ಸಾಕಷ್ಟು ಆಂಟಿ ಎಲಿಮೆಂಟ್ಸ್ ಏನಿದೆ. ಅದಕ್ಕೆಲ್ಲ ಕಾರಣ ಏನು, ಕಾರಣಕರ್ತ ಯಾರು? ಮಕ್ಕಳು ಬೆಳೆಯೋ ಟೈಮಲ್ಲಿ ಸರಿಯಾದ ರೀತಿ ಪಾಲನೆ, ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡದೆ ಇರೋ ಕಾರಣದಿಂದಾನೇ ಸಾಕಾರಕ್ಕೆ ಸತಿ ಮಕ್ಕಳು ದಾರಿ ತಪ್ತಾರೆ. ನಮ್ಮ ಪೋಕ್ಸೋ ಕಾಯ್ದೆ ಅಥವಾ ನಮ್ಮ SJPO, ಸಿನ್ಸ್ ನಾನು SJPO ವಿಂಗ್ ನ ಹ್ಯಾಂಡಲ್ ಮಾಡೋದ್ರಿಂದ, ಯಾವುದೇ ಮಗು 18 ವಯಸ್ಸಿಗಿಂತ ಕಡಿಮೆ ಅಪರಾಧ ಮಾಡಿದಾಗ ಅದು ಆರೋಪಿ ಆಗಲ್ಲ, ನಾವು ಆರೋಪಿಗಳಾಗೋದು. ತಂದೆ ತಾಯಿ, ಸಂಸ್ಥೆ, ಶಾಲೆ ಅಥವಾ ಅದು ಬೆಳೀತಿರುವಂತ ವಾತಾವರಣ, ನಾವು ಆರೋಪಿಗಳಾಗ್ತೀವಿ. ಸೊ ಯಾವುದೇ ಮಗು 18 ವರ್ಷಕ್ಕಿಂತ ಕಡಿಮೆ
ಕಡಿಮೆ ವಯಸ್ಸಿನಲ್ಲಿ ತಪ್ಪು ಮಾಡಿದಾಗ ಅದನ್ನ ತಿದ್ದಿ ತಿಳುವಳಿಕೆ ಹೇಳ್ಬೇಕಾಗಿದ್ದು ನಮ್ಮ ಕರ್ತವ್ಯ, ಸಮಾಜದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಸೊ ಮಗುನ ನಾವು ಅದಕ್ಕೆ ಆರೋಗ್ಯ ಅಂತ ಕರೆಯೋದಿಲ್ಲ, ಚಿಲ್ಡ್ರನ್ ಕಾನ್ಫಿಡೆನ್ಸ್ ಲಾ ಅಂತ ಕರಿತೀವಿ ನಾವು. ಸೊ ಆ ಒಂದು ಉದ್ದೇಶದಿಂದ ಮಕ್ಕಳನ್ನ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಇಂಥ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ದತ್ತು ತಗೊಂಡು ಆ ಮಕ್ಕಳಿಗೆ ಸರಿಯಾದ ರೀತಿ ಪಾಲನೆ ಪೋಷಣೆ ಕೊಟ್ಟು ಒಂದು ಸಮಾಜಕ್ಕೆ ಅದು ದೊಡ್ಡ ಒಂದು ಕಾಣಿಕೆ ನಮ್ಮಿಂದ. ಎಷ್ಟೊಂದು ಮಕ್ಕಳಿಗೆ ಚೈಲ್ಡ್ಹುಡ್ ಅನ್ನೋದು ಒಂದು ದೊಡ್ಡ ಒಂದು ಅದು ಅವರ ಹಕ್ಕು, ಅದು ಹ್ಯಾವಿಂಗ್ ಅ ಗುಡ್ ಚೈಲ್ಡ್ಹುಡ್. ಬಾಲ್ಯನ ನಾವು ಎಲ್ಲರೂ ಅನುಭವಿಸಿರ್ತೀವಿ ಚೆನ್ನಾಗಿ. ಕೆಲವರಿಗೆ ಒಳ್ಳೆ ಬಾಲ್ಯ ನೆನಪು, ಸವಿ ನೆನಪುಗಳಿರುತ್ತೆ, ಕೆಲವರಿಗೆ ಅಂತ ಒಳ್ಳೆ ಬಾಲ್ಯತನ ಇರೋದಿಲ್ಲ. ಸೊ ಪ್ರತಿ ಮಕ್ಕಳಿಗೆ, ಪ್ರತಿ ಮಗುವಿಗೆ ಒಳ್ಳೆ ಬಾಲ್ಯ ಸಿಗ್ಲಿ, ಒಳ್ಳೆ ಪೋಷಣೆ ಸಿಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ನಮ್ಮ ಎಲ್ಲಾ ಲೇಡಿ ಆಟೋ ಡ್ರೈವರ್ಸ್ ಇದನ್ನ ನೀವು ಹೋಗುವಂತ ಎಲ್ಲಿ ನಿಮ್ಮ ಡೆಸ್ಟಿನೇಷನ್ ಎಲ್ಲಿ ಇದೆ, ನೀವು ಟ್ರಾವೆಲ್ ಮಾಡೋ ಇದು ನಿಮ್ಮ ದೈನಂದಿನ ನಿಮ್ಮ ಡ್ಯೂಟಿನಲ್ಲಿ ಇದನ್ನ ಸಾಕಷ್ಟು ಜನಕ್ಕೆ ತಲುಪಿಸಿ ಈ ಮಾಹಿತಿಯನ್ನು. ಸೊ ಫಸ್ಟ್ ಮಾಹಿತಿ ತಲುಪಿಸ್ಬೇಕಾದ್ರೆ ತಮಗೆ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಿರ್ಬೇಕು. ಸೊ ಯಾವ್ದ್ರ ಬಗ್ಗೆ ಈ ಕಾರ್ಯಕ್ರಮ, ಇದ್ರದ್ದು ಕ್ರೈಟೀರಿಯಾದಲ್ಲಿ ಏನಿದೆ, ಅಪ್ಪ ಅಮ್ಮ ದತ್ತು ತಗೊಂಡ್ಬೇಕಾದ್ರೆ ಏನೇನು ಅಂಶಗಳಿದೆ ಅದನ್ನ ತಾವು ದಯವಿಟ್ಟು ಸಾಧ್ಯ ಆದಷ್ಟು ಕರೆಕ್ಟ್ ಆಗಿ ತಿಳ್ಕೊಂಡು ಈ ಮಾಹಿತಿಯನ್ನ ಎಲ್ಲರಿಗೂ ಜಾಗೃತಿ ಮೂಡಿಸಿ. ಥ್ಯಾಂಕ್ ಯು. ಮುಖ್ಯವಾಗಿ ನಾವು ನವೆಂಬರ್ ತಿಂಗಳನ್ನ ಮಕ್ಕಳ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ಮಕ್ಕಳ ಮಾಸಾಚರಣೆ ಜೊತೆಗೆ ನಮ್ದು ದತ್ತು ಮಾಸಾಚರಣೆ ಕೂಡ ನಾವು ಪ್ರತಿ ವರ್ಷ ಕೂಡ ನವೆಂಬರ್ ತಿಂಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಇವತ್ತು ನಮ್ಮ ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ ನಮ್ದು ಒಟ್ಟು 5 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಬೆಂಗಳೂರು ಪೂರ್ವ ವಲಯದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಇವತ್ತು ದತ್ತು ಮಾಸಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಇವ್ರು ಏನು ಅಂತ ಹೇಳಿದ್ರೆ 1 ವಾರದ ಸಪ್ತಾಹ ಅಂತೇಳಿ ಮಾಡ್ತಾ ಇದ್ದಾರೆ ಮಕ್ಕಳ ದತ್ತು ಮಾಸಾಚರಣೆ, ಈಗಿನ ಮಕ್ಕಳ ಮಾಸಾಚರಣೆ ಸಂಬಂಧಪಟ್ಟಂತೆ. ಸೊ ಅದನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ ಒಂದು ಆಟೋ ರ್ಯಾಲಿ ಮೂಲಕ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ಜಾಗೃತಿ ಮೂಡಿಸುವಂತದ್ದು, ಮಕ್ಕಳ ರಕ್ಷಣೆ, ಮಕ್ಕಳ ಕಾನೂನುಬದ್ಧ ದತ್ತು, ಮಕ್ಕಳ ಮೇಲೆ ನಡೀತಿರುವಂತಹ ಎಲ್ಲಾ ದೌರ್ಜನ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರದ ಜೊತೆ ಕೈ ಜೋಡಿಸಿದಲ್ಲಿ ನಾವು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನ ತಡಿಬಹುದು. ಮಕ್ಕಳ ಮೇಲೆ ನಡೀತಾ ಇರುವಂತಹ ಯಾವುದೇ ಲೈಂಗಿಕ ಶೋಷಣೆ ಆಗಿರ್ಬೋದು, ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು, ಬಾಲ ಕಾರ್ಮಿಕತೆ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಪ್ರತಿಯೊಂದರನ್ನು ಕೂಡ ಒಂದು ಸಾರ್ವಜನಿಕರ ಸಹಕಾರದಿಂದ ಅದನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ KR-ಪುರಂ ಅಲ್ಲಿ ಚಾಲನೆ ನೀಡಿದ್ದಾರೆ. ಈಗ ನೀವೇ ನೋಡಿದಿರಾ, ನಮ್ಮ ಆಟೋ ರ್ಯಾಲಿ, ನಮ್ಮ ಮಹಿಳಾ ಚಾಲಕಿಯರ ಜೊತೆ ಆಟೋ ರ್ಯಾಲಿ ಪ್ರಾರಂಭವಾಗಿದೆ. ಅವರು ಈ KR-ಪುರಂ ಅಲ್ಲಿ ಅವರು ಅದನ್ನು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಯಾರೇ ಮಕ್ಕಳ ಮೇಲಿನ ಯಾವುದೇ ಒಂದು ದೌರ್ಜನ್ಯ ಕಂಡು ಬರ್ಲಿ ತಕ್ಷಣ ಕರೆ ಮಾಡಿ 1098. ಸೊ ಎಲ್ಲರೂ ಕೂಡ ನಾನು ಇವತ್ತು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸಿ 1098 ಸಂಖ್ಯೆಯ ಬಗ್ಗೆ, ಮಕ್ಕಳ ಸಹಾಯವಾಣಿ, ಅದು ಉಚಿತ ಸಹಾಯವಾಣಿ, ಅದರ ಬಗ್ಗೆ ಒಂದು ಸಾರ್ವಜನಿಕರ ಜಾಗೃತಿ ಇದ್ದರೆ ಎಲ್ಲೇ ಇರ್ಲಿ ತಕ್ಷಣ ಕರೆ ಬರುತ್ತೆ 1098ಕ್ಕೆ. ತಕ್ಷಣ ಸರ್ಕಾರ ಮತ್ತು ಎಲ್ಲಾ ಇಲಾಖೆಗಳು, ಕೇವಲ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾತ್ರ ಜವಾಬ್ದಾರಿ ಅಲ್ಲ, ಈ 1098 ಕೂಡ 112 ನಮ್ದು ಏನು ERSS ಸಹಾಯವಾಣಿ ಅದರ ಜೊತೆಗೂ ಕೂಡ ಇದು ಮರ್ಜ್ ಆಗಿದೆ. ಸೊ ತಕ್ಷಣ ಪೊಲೀಸರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಮಕ್ಕಳ ಕಲ್ಯಾಣ ಪ್ರತಿಯೊಬ್ಬರು ಕೂಡ ಕಾರ್ಯತತ್ಪರ ಆಗ್ತಾರೆ. ದತ್ತು ಮಾಸಾಚರಣೆ ಕಾರ್ಯಕ್ರಮವನ್ನು ನಾವು ಆಸರೆ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಅಂದ್ರೆ ಅಡಾಪ್ಷನ್ ಬಗ್ಗೆ ಮುಖ್ಯವಾಗಿ ಅವೇರ್ನೆಸ್ ಮೂಡಿಸೋದು, ಅದರ ಪ್ರೊಸೀಜರ್ಸ್ ಹೇಗೆ, ಎಲ್ಲಿ ದಾಖಲೆ ಮಾಡಬೇಕು, ಏನೇನ್ ದಾಖಲೆಗಳು ಕೊಡಬೇಕು, ಹೇಗೆ ಅದನ್ನೆಲ್ಲ ಫಾಲೋ ಮಾಡ್ಬೇಕು ಅಂತ ಅವೇರ್ನೆಸ್ ಮೂಡಿಸೋದು, ಮತ್ತೆ ವಿಶೇಷಚೇತನ ಮಕ್ಕಳ ದತ್ತುವನ್ನು ಪ್ರೋತ್ಸಾಹಿಸೋದು, ಮತ್ತೆ ಮಕ್ಕಳನ್ನ, ಬೇಡವಾದ ಮಕ್ಕಳನ್ನ ಎಲ್ಲೋ ಬಿಸಾಡದಂತೆ ನಮ್ಮ ಮಮತೆ ತೊಟ್ಟಿಲು ಅಂತ ಎಲ್ಲಾ ಕಡೆ ಇಟ್ಟಿದೀವಿ, ಮಮತೆ ತೊಟ್ಟಿಲಿಗೆ ಹಾಕಕ್ಕೆ ಕೇಳ್ಕೊಳ್ತಾ, ಮಕ್ಕಳು ಯಾವಾಗ್ಲೂ ಕೌಟುಂಬಿಕ ವಾತಾವರಣದಲ್ಲಿ ಬೆಳಿಬೇಕು, ಇನ್ಸ್ಟಿಟ್ಯೂಷನ್ ಗಿಂತ ಕೌಟುಂಬಿಕ ವಾತಾವರಣದಲ್ಲಿ ಬೆಳಿಬೇಕು ಅಂತ ಪೋಷಕತ್ವ ಯೋಜನೆಯನ್ನು ಜಾರಿಗೆ ತಂದಿರೋ ಬಗ್ಗೆ, ಹಾಗೆ ಈಗ ನಮ್ಮ ಯೋಜನಾ ನಿರ್ದೇಶಕರು ತಿಳಿಸಿದಂತೆ ಮಕ್ಕಳ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳ ಮಕ್ಕಳನ್ನ ರಕ್ಷಿಸೋಕೋಸ್ಕರ ಬಾಲ್ಯ ವಿವಾಹ ಆಗ್ಲಿ, ಬಾಲ ಕಾರ್ಮಿಕತೆ ಆಗ್ಲಿ, ಬೆಗರಿ ಆಗ್ಲಿ ಅಥವಾ ಟ್ರಾಫಿಕಿಂಗ್ ಆಗ್ಲಿ ತಡೆಯುವಲ್ಲಿ ನಾವು ಪೊಲೀಸರೊಂದಿಗೆ ಜೊತೆಗೂಡಿ ಆಮೇಲೆ ಅವರನ್ನೆಲ್ಲ ರಕ್ಷಿಸಿ CWC ಇಲ್ಲಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು ಇದ್ದಾರೆ, ಅವರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಮಕ್ಕಳ ಪುನರ್ವಸತಿಗೆ ಏನು ಅವಶ್ಯಕತೆ ಇದೆನೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮಾಸಾಚರಣೆಯಲ್ಲಿ ಮುಖ್ಯವಾಗಿ ನಾವು ದತ್ತು ಬಗ್ಗೆ ಒತ್ತು ಕೊಡ್ತಾ ಇರೋದ್ರಿಂದ ಇವತ್ತು ಆಸರೆ ಅನ್ನೋ ಕಾರ್ಯಕ್ರಮದ ಮೂಲಕ ಎಲ್ಲ ಸೋಷಿಯಲ್ ಮೀಡಿಯಾಗಳಾಗ್ಲಿ, ಸಮುದಾಯಕ್ಕಾಗ್ಲಿ ಎಲ್ರಿಗೂ ಆಟೋ ರ್ಯಾಲಿ, ಮಹಿಳಾ ಚಾಲಿತ ಆಟೋ ರ್ಯಾಲಿ ಮೂಲಕ ಇದನ್ನ ಮಾಡ್ತಾ ಇದೀವಿ, ಪ್ರಚಾರ ಕೊಡ್ತಾ ಇದ್ದೀವಿ. ಸೊ ಇದನ್ನ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಮಕ್ಕಳಿಗೆ, ಅವಶ್ಯಕತೆ ಇರೋ ಮಕ್ಕಳಿಗೆ ಎಲ್ರಿಗೂ ತಲುಪಿಸಿ, ಅವಶ್ಯಕತೆ ಇರುವಂತಹ ಮಕ್ಕಳು
ಮಕ್ಕಳ ಸಹಾಯವಾಣಿಗೆ ಕಾಲ್ ಮಾಡಿ 10 9 8 ತುಂಬಾ ಈಸಿ ಆಗಿರೋ ನಂಬರ್ ನೆನಪಿಟ್ಕೊಳ್ಳಕ್ಕೆ 24/7 ಅದು ಕರ್ತವ್ಯ ನಿರ್ವಹಿಸುತ್ತೆ. ಎನಿ ಟೈಮ್ ಕಾಲ್ ಮಾಡಿ. ಆಮೇಲೆ ಗೌಪ್ಯತೆನೂ 100% ಗೌಪ್ಯತೆ ಕಾಪಾಡ್ತೀವಿ, ಅದಕ್ಕೆ ಕಾಲ್ ಮಾಡಿ. ಮಕ್ಕಳು ಎಲ್ಲಾದ್ರೂ ಸಿಕ್ಕರೂ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಅಲ್ಲಿ ಹೋಗಿ ಆ ಮಕ್ಕಳನ್ನ ರಕ್ಷಿಸಿ ಅವರಿಗೆ ಬೇಕಾದಂತ ಪುನರ್ವಸತಿಯನ್ನು ಮಕ್ಕಳ ಕಲ್ಯಾಣ ಸಮಿತಿಯವರ ಸಹಕಾರದೊಂದಿಗೆ ಮಾಡ್ತೀವಿ ಅಂತ ಹೇಳಕ್ಕೆ ಸರಿ. ದತ್ತು ಮಾಸಾಚರಣೆ ನವೆಂಬರ್ ತಿಂಗಳಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮತ್ತು ಮಕ್ಕಳ ರಕ್ಷಣಾ ಘಟಕ ಏನು ಆಚರಣೆ ಮಾಡ್ತಾ ಇದೆಯೋ ಅದೇ ರೀತಿ ಜಿಲ್ಲೆಯಲ್ಲಿ ಮಕ್ಕಳ ಸ್ನೇಹಿ ಮಕ್ಕಳ ಕಲ್ಯಾಣ ಸಮಿತಿ, ಮಕ್ಕಳ ಸ್ನೇಹಿ ಮಕ್ಕಳ ರಕ್ಷಣಾ ಘಟಕ ಈ ನಿಟ್ಟಿನಲ್ಲಿ ನಮ್ಮ ಈಸ್ಟ್ ಜಿಲ್ಲೆ, ಬೆಂಗಳೂರು ಪೂರ್ವ ಜಿಲ್ಲೆ ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಈ ತಿಂಗಳಂತೂ ಒಂದು ವಿಶೇಷ ಜಾಗೃತಿ ಕಾರ್ಯಕ್ರಮ ಆಟೋ ಮುಖಾಂತರ ದತ್ತು ಮಾಸಾಚರಣೆಯನ್ನು ಮಾಡ್ತಿರೋದಂಥದ್ದು ತುಂಬಾ ಪ್ರಚಾರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವುದಿಷ್ಟೇ, ಒಂದು ವಿಷಯ ಬಂದಾಗ ತುಂಬಾ ಮಕ್ಕಳ ಸ್ನೇಹಿಯಾಗಿ ಪ್ರಕಟಣೆ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ಗೋಪ್ಯತೆ ಕೂಡ ಮುಖ್ಯ ಆಗ್ತದೆ, ಭಾವಚಿತ್ರವನ್ನ ಪ್ರಕಟಣೆ ಮಾಡ್ತಿರೋದು. ಈ ಸಂದರ್ಭದಲ್ಲಿ ದತ್ತು ಬಗ್ಗೆ ಮತ್ತು ಪೋಷಕತ್ವದ ಬಗ್ಗೆ ತುಂಬಾ ಜನರಲ್ಲಿ ಜಾಗೃತಿ ಕಡಿಮೆ ಆಗಿದೆ. ಹಂಗಾಗಿ ಕಾನೂನುಬದ್ಧ ದತ್ತು ಮತ್ತು ಪೋಷಕತ್ವದ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇವತ್ತು ಕೊರತೆ ಇದೆ, ಪರ್ಯಾಯ ಕುಟುಂಬದ ವ್ಯವಸ್ಥೆ ಬಗ್ಗೆ. ಹಂಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತೀವಿ, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.